Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮತ್ತೊಂದು ಕಡೆ ಮೈಸೂರಿನಲ್ಲಿ ಪರಿಷತ್ ಚುನಾವಣೆ ಕಾವೇರ್ತಾ ಇದೆ. ಕೆಟಿ ಶ್ರೀಕಂಠೇಗೌಡ ಅವರ ಮನವೊಲಿಕೆಯ ಸಂದರ್ಭದಲ್ಲಿ ದೊಡ್ಡ ತಳ್ಳಾಟ ನೂಕಾಟ ಆಗೋಗಿದೆ. ಶ್ರೀಕಂಠೇಗೌಡರು ಸದ್ಯ ಈಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಂಡಾಯ ಜೆಡಿಎಸ್ನ ಬಂಡಾಯ ಅಭ್ಯರ್ಥಿ ಕೆಟಿ ಶ್ರೀಕಂಠೇಗೌಡ ಮನವೊಲಿಸೋದಕ್ಕೆ ಜಿಟಿ ದೇವೇಗೌಡ, ಪುಟ್ಟರಾಜು ಅವರು, ಸಾರಾ ಮಹೇಶ್ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ ಕಡೆ ಇವರೆಲ್ಲ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದ್ ಕಡೆ ಬೆಂಬಲಿಗರು ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ನೀವು ಈಗೆಲ್ಲ ಬಂದು ಮನವೊಲಿಕೆ ಮಾಡೋದು ಬೇಡ, ಯಾಕೆ ನಮ್ಮ ಶ್ರೀಕಂಠೇಗೌಡರಿಗೆ ನೀವು ಟಿಕೆಟ್ ತಪ್ಪಿಸಿದ್ರಿ ಅಂತ ಹೇಳ್ಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಡಿ ಅಂತ ಎಷ್ಟೇ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾಡಿಕೊಂಡ್ರು ಕೂಡ ಕೆಟಿ ಶ್ರೀಕಂಠೇಗೌಡರು ಸ್ಪಂದಿಸ್ತಾ ಇಲ್ಲ, ಜೊತೆಗೆ ಅವ್ರ ಬೆಂಬಲಿಗರು ಕೂಡ ಸ್ಪಂದಿಸ್ತಾ ಇಲ್ಲ. ಕೊನೆಗೆ ಬರಿಗೈಯಲ್ಲಿ ಜೆಡಿಎಸ್ ನಾಯಕರು ವಾಪಸ್ ಆಗಿದ್ದಾರೆ. ನೋಡಿ ಏನೇನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಮರ್ಯಾದೆ ಪ್ರಶ್ನೆ. ವಿವೇಕಾನಂದ ಅವರನ್ನು ಕಣಕ್ಕಿಳಿಸಲಾಗಿದೆ. ಅದು ಸಹಜವಾಗಿ ಈಗ ಜೆಡಿಎಸ್ನ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದಂಥ ಕೆಟಿ ಶ್ರೀಕಂಠೇಗೌಡರಿಗೆ ಭಾಳ ಬೇಸರ ತಂದಿತ್ತು. ಒಂದು ಕಡೆ ಮೃತಿಬೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ, ಇನ್ನೊಂದು ಕಡೆ ವಿವೇಕಾನಂದ, ಅದರ ಜೊತೆಗೆ BJPಯ ಬಂಡಾಯ ಕೂಡ ಈ ಸಲ ಇದೆ ಆ ಭಾಗದಲ್ಲಿ. ಇನ್ನೊಂದು ಕಡೆ ಈಗ ಶ್ರೀಕಂಠೇಗೌಡರು ಸಿಟ್ಟಾಗಿರೋದು, ಭಾಳ ಗೊಂದಲದ ವಾತಾವರಣ ಇದೆ. ಆ ನಡುವೆ ಇಷ್ಟೆಲ್ಲ ಮತ್ತೊಂದಷ್ಟು ಗೊಂದಲ ಆಗೋಗಿದೆ ನಾಯಕರು ಮನವೊಲಿಕೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಮ್, ಆ ಟೈಮ್ನಲ್ಲಿ ಏನಾಯಿತು? ಈಗ ಶ್ರೀಕಂಠೇಗೌಡರು ಮನವೊಲಿಕೆ ಬಹುತೇಕ ಫೇಲ್ಯೂರ್ ಆದರೆ ಅವರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡೋರಾ ಹೇಗೆ?
ಕ್ಷೇತ್ರ ಆರಂಭದಿಂದಲೂ ಒಂದು ರೀತಿಯಾದಂತಹ ವಿಘ್ನದಂತೆ ಕಾಣ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಹಾಲಿ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ, ಮತ್ತೊಂದು ಕಡೆ ಮೈತ್ರಿ ಗೊಂದಲ ಏರ್ಪಟ್ಟಿತ್ತು. ಬಿಜೆಪಿಯವರು ಅಧಿಕೃತ ಅಭ್ಯರ್ಥಿನ ಘೋಷಣೆ ಮಾಡಿದ್ರು. ತದನಂತರ ಜೆಡಿಎಸ್ನವರು ಅವರ ಮನವೊಲಿಸಿ ಕೊನೆಯದಾಗಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿ ಯಶಸ್ವಿಯಾದರು. ಆದ್ರೆ ಇದೀಗ ಬಂಡಾಯದ ಬಿಸಿ ತಲುಪಿದೆ. ಯಾಕಂದ್ರೆ KT ಶ್ರೀಕಂಠೇಗೌಡರು ನನಗೆ ಟಿಕೆಟ್ ಮಿಸ್ ಆಗಿರೋ ಕಾರಣಕ್ಕೆ ಬಂಡಾಯ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಏನು ಬೆಂಬಲಿಗರ ಸಭೆಯನ್ನ ಕರೆದಿದ್ರು. ಮೈಸೂರಿನ ಆರಾಮ ಚಿತ್ರದಲ್ಲಿ ಸಭೆ ನಡೀತಾ ಇತ್ತು. ಆ ಸ್ಥಳಕ್ಕೆ ಪುಟ್ಟರಾಜು, ಸಾರಾ ಮಹೇಶ್, GT ದೇವೇಗೌಡ ಹೋಗಿ ಅವರ ಮನವೊಲಿಸುವಂತ ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ KT ಶ್ರೀಕಂಠೇಗೌಡರ ಬೆಂಬಲಿಗರು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. KT ಶ್ರೀಕಂಠೇಗೌಡರಿಗೆ ಅನ್ಯಾಯ ಆಗಿದೆ, ಹೀಗಾಗಿ ಅವರು ಸ್ಪರ್ಧೆಯನ್ನ ಮಾಡೇ ತೀರ್ತಾರೆ ಅಂತೇಳಿ ಪಟ್ಟು ಹಿಡಿದಿದ್ರು. ಈ ಸಂದರ್ಭದಲ್ಲಿ ಅವರು ಶ್ರೀಕಂಠೇಗೌಡರ ಜೊತೆ ನಾವು ನೇರವಾಗಿ ಮಾತನಾಡ್ತೇವೆ ಅಂತೇಳಿ 3 ಜನ ನಾಯಕರು ಸಹ ಮುಂದಾದ್ರು. ಆ ಸಂದರ್ಭದಲ್ಲಿ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. KT ಶ್ರೀಕಂಠೇಗೌಡರ ಮನವೊಲಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು, ನೂಕಾಟ ತಳ್ಳಾಟ ಆಯಿತು. ಖುದ್ದು ಸಾರಾ ಮಹೇಶ್, ಪುಟ್ಟರಾಜು, GT ದೇವೇಗೌಡರಿದ್ರು ಸಹ ಅವರನ್ನು ಸಹ ಅಲ್ಲಿ ನೂಕಾಟ ಮಾಡುವಂತದ್ದು ಮತ್ತೆ ಅವ್ರನ್ನ ಅಲ್ಲಿಂದ ಹೊರಗೆ ಹೋಗುವಂತ ತಿಳಿಸುವಂತ ಕೆಲಸವಾಯಿತು. ಆದ್ರೂ ಪಟ್ಟು ಬಿಡದಂತ 3 ನಾಯಕರು ನಾವು KT ಶ್ರೀಕಂಠೇಗೌಡರ ಜೊತೆ ಮಾತನಾಡ್ತೇವೆ, ಬೇರೆಯವ್ರ ಜೊತೆ ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿದ್ದಂತಹ ಬೆಂಬಲಿಗರು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಈ ಕಾರಣಕ್ಕಾಗಿ ಕೊನೆಗೆ ಅವರು ಬರಿಗೈನಲ್ಲಿ ವಾಪಸ್ ಆಗ್ಬೇಕಾಯ್ತು. ಈಗಲೂ ಸಹ KT ಶ್ರೀಕಂಠೇಗೌಡರಿಗೆ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಅಂತಿಮವಾದ ದಿನ 3 ಗಂಟೆವರೆಗೂ ನಾಮಪತ್ರಕ್ಕೆ ಅವಕಾಶ ಇದೆ. ಆದ್ರೆ ಇದುವರೆಗೂ KT ಶ್ರೀಕಂಠೇಗೌಡರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿಲ್ಲ. ನಾನು ಸಲ್ಲಿಸೇ ತೀರ್ತೇನೆ, ಯಾಕಂದ್ರೆ ನನಗೆ JDS ಇಂದ ಅನ್ಯಾಯ ಆಗಿದೆ, ನನಗೆ ಸಿದ್ಧವಾಗು ಅಂತ ಹೇಳಿದ್ರು. ನಾನು ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ, ಆದ್ರೆ ಅಂತಿಮ ಕ್ಷಣದಲ್ಲಿ ವಿವೇಕಾನಂದನ ಮೈತ್ರಿ ಅಭ್ಯರ್ಥಿ ಮಾಡಿದರೆ ಇದರಿಂದಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೇ ತೀರ್ತೇನೆ ಅಂತ ಹೇಳಿದ್ರೆ. ಆದ್ರೆ ಸದ್ಯಕ್ಕೆ ಇದುವರೆಗೂ ಸಹ KT ಶ್ರೀಕಂಠೇಗೌಡರು ನಾಮಪತ್ರವನ್ನ ಸಲ್ಲಿಸಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.